ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿ ಇರಲಿ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ಪಾಸ್ಕ ಕಾಲದ 3ನೇ ಭಾನುವಾರದಲ್ಲಿದ್ದೇವೆ. ಪುನರುತ್ಥಾನರಾದ ಯೇಸು ಕ್ರಿಸ್ತರ ಮತ್ತೊಂದು ಸುಂದರವಾದ ಸಂದೇಶವನ್ನು ನಾವು ಶುಭ ಸಂದೇಶದಲ್ಲಿ ಆಲಿಸಿದ್ದೇವೆ. ಇಗೋ, ಈ ಪಾಸ್ಕ ಕಾಲ ಸಂತೋಷದ ಆನಂದದ ಒಂದು ಕಾಲ. ಈ ಪಾಸ್ಕ ಕಾಲದಲ್ಲಿ ಜೀವಂತ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ. ಜೀವವನ್ನು ನೀಡುವಂಥ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ. ಜೀವವುಳ್ಳ ವ್ಯಕ್ತಿಗಳಾಗಿ ಆ ಶುಭ ಸಂದೇಶಕ್ಕೆ ಅನುಸಾರವಾಗಿ ನಾವು ಜೀವಿಸುತ್ತಾ ಶಾಂತಿ ಪ್ರೀತಿಯನ್ನು ನಮ್ಮ ನಡೆನುಡಿಗಳಲ್ಲಿ ಸಾರಲು ಬೇಕಾದ ಆಶೀರ್ವಾದಕ್ಕಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಇಡೀ ಮನುಜಕುಲಕ್ಕಾಗಿ, ನಮ್ಮ ನಾಡು, ನಮ್ಮ ರಾಜ್ಯದ ಎಲ್ಲ ಜನತೆಗಾಗಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಬಲಿಪೂಜೆಯನ್ನು ಯೋಗ್ಯ ರೀತಿಗೆ ಅರ್ಪಿಸೋಣ. ನಮ್ಮ ಪಾಪಗಳನ್ನು ನೆನೆಸಿಕೊಂಡು ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ಯೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Glory.
ದೈವಿಕ ನವ ಯೌವನವನ್ನು ಪುನಃ ತಾಳಿ ಸದಾ ಸಂತೋಷದಿಂದ ನಲಿಯಲಿ. ಹೀಗೆ ನಮ್ಮ ದತ್ತು ಸ್ವೀಕಾರದ ನಿಮಿತ್ತ ನಾವು ಮರಳಿ ಪಡೆದ ಮಹಿಮೆಯಲ್ಲಿ ಆನಂದಿಸುತ್ತಾ ಪುನರುತ್ಥಾನದ ದಿನದ ಮಹದಾನಂದವನ್ನು ದೃಢ ನಿರೀಕ್ಷೆಯಿಂದ ಎದುರು ನೋಡುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಯೇಸುವನ್ನು ಬಂಧಿಸಿರುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನ ಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಯಹೂದಿಯ ಸ್ವಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸು ದೈವ ನಿಯಮಿತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ಹಾಗೂ ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯ ಜ್ಞಾನದಲ್ಲಿ ಯೇಸು ನಿಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದರು. ನೀವು ಅವರನ್ನು ಪರಕೀಯರ ಕೈಗೊಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದ್ದೀರಿ. ಆದರೆ ದೇವರು ಅವರನ್ನು ಮೃತ್ಯು ಶೋಲೆಯಿಂದ ಬಿಡಿಸಿ ಎಬ್ಬಿಸಿದರು. ಕಾರಣ ಅವರನ್ನು ಬಂಧಿಸಿರುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಅವರನ್ನು ಕುರಿತು ದಾವೀದನು ಹೀಗೆಂದನು: ಪ್ರಭುವಿನನು ಎನ್ನ ಕಣ್ಮುಂದೆ ಸತತ, ನಾ ಹೆದರದಂತೆ ಆತನಿಹನು ಎನ್ನ ಹತ್ತಿರ. ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ, ತುಳುಕಿತು ಸಂತಸ ಎನ್ನ ನಾಲಿಗೆಯಿಂದ. ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮರ್ತ್ಯುದೇಹ. ಏಕೆನೆ ದೂಡಲಾರೆ ಪಾತಾಳಕ್ಕೆ ನೀನೆನ್ನ ಜೀವಾತ್ಮವನ್ನು, ಕೊಳೆಯ ಬಿಡಲಾರೆ ನೀನೊಲಿದಾತನನ್ನು. ಅಮರ ಜೀವ ಮಾರ್ಗವನ್ನು ನಿನಗೆ ತೋರ್ಪಡಿಸಿದೆ. ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದ ಭರಿತನಾಗಿಸುವೆ. ಪ್ರಿಯ ಸಹೋದರರೇ, ಪಿತಾಮಹ ದಾವೀದರಸನ ವಿಷಯದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿದೆ. ಆತನು ಮೃತನಾದನು, ಆತನನ್ನು ಸಮಾಧಿ ಮಾಡಲಾಯಿತು. ನಿಮಗೆಲ್ಲರಿಗೆ ತಿಳಿದಿರುವಂತೆ ಆತನ ಸಮಾಧಿ ನಮ್ಮ ಮಧ್ಯೆ ಇಂದಿನವರೆಗೂ ಇದೆ. ಆತನೊಬ್ಬ ಪ್ರವಾದಿಯೂ ಆಗಿದ್ದ. ತನ್ನ ಸಂತತಿಯಲ್ಲಿ ಒಬ್ಬನನ್ನು ಅರಸನನ್ನಾಗಿ ಮಾಡುವುದಾಗಿ ದೇವರು ಮಾಡಿದ ವಾಗ್ದಾನವನ್ನು ಆತನು ಮರೆತಿರಲಿಲ್ಲ. ಹೀಗಿರುವಲ್ಲಿ ಕ್ರಿಸ್ತ ಯೇಸುವಿನ ಪುನರುತ್ಥಾನವನ್ನು ಮುಂಚಿತವಾಗಿ ಅರಿತು ಅದರ ವಿಷಯವಾಗಿ ಹೀಗೆಂದು ಪ್ರವಾದನೆ ಮಾಡಿದ: ಆತನನ್ನು ಪಾತಾಳಕ್ಕೆ ದೂಡಲಿಲ್ಲ, ದೇಹ ಕೊಳೆತು ಹೋಗಲು ಬಿಡಲಿಲ್ಲ. ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಆ ವರವನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ತೋರ್ಪಡಿಸು ಎನಗೆ ಅಮರ ಜೀವ ಮಾರ್ಗವನ್ನು, ತೋರ್ಪಡಿಸು ಎನಗೆ ಅವರ ಜೀವ ಮಾರ್ಗವನ್ನು. ನೀನು ದೇವ ರಕ್ಷಣೆಯನ್ನು, ನಾನು ನಿನಗೆ ಶರಣಾಗತನು. ನೀನೇ ನನ್ನೊಡೆಯ ಎಂದು ನಾನು ನುಡಿದೆ. ನನ್ನ ಸ್ವಸ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಶ್ಲೋಕ. ತೋರ್ಪಡಿಸು ಎನಗೆ ಜೀವ ಮಾರ್ಗವನ್ನು. ಪ್ರಭುವಿಗೆನ್ನ ಧನ್ಯವಾದ. ಆತನೇ ನನಗೆ ಮಾರ್ಗದರ್ಶಕ. ಅಂಧಕಾರದಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ. ಆತನಿರಲು ಬಲಕ್ಕೆ ನನಗೆಲ್ಲಿಯುವುದು ಹೆದರಿಕೆ. ಶ್ಲೋಕ. ತೋರ್ಪಡಿಸು ಎನಗೆ ಅವರ ಜೀವ ಮಾರ್ಗವನ್ನು. ಇದ ಕಾರಣ ಹರ್ಷದಿಂದ ಎನ್ನಯ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಏಕೆನೆ ದೂಡುವುದಿಲ್ಲ ನೀನು ಎನ್ನ
ಅಧೋಲೋಕಕ್ಕೆ ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ಶ್ಲೋಕ. ತೋರ್ಪಡಿಸು ಎನಗೆ ಅಮರ ಜೀವ ಮಾರ್ಗವನ್ನು. ತೋರ್ಪಡಿಸುವ ಎನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು, ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು. ಶ್ಲೋಕ. ತೋರ್ಪಡಿಸು ಎನಗೆ ಅಮರ ಜೀವ ಮಾರ್ಗವನ್ನು. ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆಯೇ ಎಂದು ಸಂಬೋಧಿಸುತ್ತೀರಿ. ಅವರು ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವವರು. ಆದ್ದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬಲೆ. ವಿಶ್ವ ಸೃಷ್ಟಿಗೆ ಮೊದಲೇ ಯೇಸು ಕ್ರಿಸ್ತರನ್ನು ದೇವರು ಇದಕ್ಕೆಂದು ಗೊತ್ತು ಮಾಡಿದ್ದರು. ಈ ಅಂತಿಮ ದಿನಗಳಲ್ಲಿ ನಿಮಗೋಸ್ಕರ ಯೇಸು ಪ್ರತ್ಯಕ್ಷರಾದರು. ಮರಣದಿಂದ ಪುನರುತ್ಥಾನಗೊಳಿಸಿ ಮಹಿಮೆಪಡಿಸಿದ ದೇವರಲ್ಲಿ ನೀವು ವಿಶ್ವಾಸವಿಟ್ಟದ್ದು ಇವರ ಮುಖಾಂತರವೇ. ಹೀಗೆ ನಿಮ್ಮ ವಿಶ್ವಾಸವು ನಿರೀಕ್ಷೆಯು ದೇವರಲ್ಲೇ ನೆಲೆಗೊಂಡಿವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುಡಿಯುತ್ತಾ ಇದ್ದಲ್ಲವೇ? ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಶಿಷ್ಯರಲ್ಲಿ ಇಬ್ಬರು ಜೆರೂಸಲೇಮಿಗೆ 11 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದ ಎಮ್ಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಇತ್ತೀಚೆಗೆ ನಡೆದ ವಿಷಯಗಳನ್ನೆಲ್ಲ ಕುರಿತು ಅವರು ಸಂಭಾಷಣೆ ಮಾಡುತ್ತಾ ನಡೆಯುತ್ತಿದ್ದರು. ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸುವೆ ಖುದ್ದಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ಆದರೆ ಇವರ್ಯಾರೆಂದು ಅವರು ಗುರುತು ಹಚ್ಚಲಿಲ್ಲ. ಕಾರಣ ಶಿಷ್ಯರಿಗೆ ಕಣ್ಣು ಕಟ್ಟಿದಂತಾಯಿತು. ನೀವು ತರ್ಕ ಮಾಡಿಕೊಂಡು ಹೋಗುತ್ತಿರುವಿರಲ್ಲ, ಏನು ವಿಷಯ ಎಂದು ಯೇಸು ಕೇಳಿದರು. ಶಿಷ್ಯರು ಸಪ್ಪೆ ಮುಖ ಮಾಡಿ ನಿಂತರು. ಆಗ ಅವರಲ್ಲಿ ಒಬ್ಬನಾದ, ಇತ್ತೀಚೆಗೆ ಜೆರೂಸಲೇಮಿನಲ್ಲಿ ಜರುಗಿದ ಘಟನೆಗಳನ್ನು ಪಟ್ಟಣಕ್ಕೆ ಪಟ್ಟಣವೇ ತಿಳಿದಿದೆ, ನೀನೊಬ್ಬನಿಗೆ ಅವು ತಿಳಿಯದೆ ಎಂದನು. ಏನು ನಡೆಯಿತು ಎಂದು ಯೇಸು ಪುನಃ ಕೇಳಿದಾಗ ಆ ಶಿಷ್ಯರಿಬ್ಬರು, ಇವು ನಜರೇತಿನ ಯೇಸುವಿಗೆ ಸಂಭವಿಸಿದ ಘಟನೆಗಳು. ಅವರು ನಡೆಯಲು ನುಡಿಯಲು ದೇವರ ಹಾಗೂ ಸಕಲ ಮಾನವರ ದೃಷ್ಟಿಯಲ್ಲಿ ಪ್ರವಾದಿಯಾಗಿದ್ದರು. ನಮ್ಮ ಮುಖ್ಯ ಯಾಜಕರು ಮತ್ತು ಮುಖಂಡರು ಅವರನ್ನು ಮರಣದಂಡನೆಗೆ ಗುರಿ ಮಾಡಿ ಶಿಲುಬೆಗೆ ಜಡಿಸಿದರು. ಇಸ್ರಾಯೇಲನ್ನು ಬಿಡುಗಡೆ ಮಾಡುವ ಉದ್ಧಾರಕ ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ಇಷ್ಟು ಮಾತ್ರವಲ್ಲ, ಇದೆಲ್ಲ ಸಂಭವಿಸಿ
ಇಂದಿಗೆ 3 ದಿನಗಳು ಆಗಿವೆ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಮಹಿಳೆಯರು ಮುಂಜಾನೆ ಸಮಾಧಿಯ ಬಳಿಗೆ ಹೋಗಿದರು. ಅಲ್ಲಿ ಯೇಸುವಿನ ಪಾರ್ಥಿವ ಶರೀರವನ್ನು ಕಾಣಲಿಲ್ಲ. ಹಿಂದಿರುಗಿ ಬಂದು ನಮಗೆ ದೇವದೂತರು ಪ್ರತ್ಯಕ್ಷರಾದರು. ಇವರು ಯೇಸು ಸಜೀವದಿಂದ ಇದ್ದಾರೆಂದು ನಮಗೆ ತಿಳಿಸಿದರು ಎಂದು ಹೇಳಿ ನಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದರು. ನಮ್ಮ ಸಂಗಡಿಗರಲ್ಲಿ ಕೆಲವರು ಸಮಾಧಿ ಬಳಿಗೆ ಹೋಗಿ ನೋಡಿದರು. ಮಹಿಳೆಯರು ಹೇಳಿದ್ದೆಲ್ಲ ಸರಿಯಾಗಿತ್ತು, ಆದರೆ ಯೇಸು ಮಾತ್ರ ಕಾಣಲಿಲ್ಲ ಎಂದರು. ಆಗ ಯೇಸು, ಎಂಥ ಮತೀನರು ನೀವು! ಪ್ರವಾದಿಗಳು ಹೇಳಿರುವುದೆಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು! ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾಸ್ತಿಯನ್ನು ಪಡೆಯಬೇಕಾಗಿತ್ತಲ್ಲವೇ ಎಂದರು. ಅನಂತರ ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಇನ್ನು ಮುಂದಕ್ಕೆ ಸಾಗುವರೆಂದು ಕಂಡಿತು. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತ್ತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು. ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರೂಸಲೇಮಿಗೆ ಹಿಂದಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗರು ಒಟ್ಟುಗೂಡಿದರು. ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ, ಅವರು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದುಕೊಡುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಈ ಪಾಸ್ಕಾ ಕಾಲದಲ್ಲಿ ಓದುವಂತ ಕೇಳುವಂತ ವಾಚನಗಳು, ವಿಶೇಷವಾಗಿ ಶುಭ ಸಂದೇಶ ಬಹಳ ಸುಂದರವಾದಂಥ ವಿಷಯ ಹಾಗೂ ಸಂದೇಶವನ್ನು ನೀಡುತ್ತದೆ. ನಮ್ಮ ದಿನನಿತ್ಯ ಜೀವನಕ್ಕೆ, ನಮ್ಮ ಕ್ರೈಸ್ತ ಒಂದು ಜೀವನಕ್ಕೆ ಏನು ಪ್ರಮುಖವಾಗಿ ಅವಶ್ಯಕವೋ, ಅಗತ್ಯವೋ ಅದರ ಬಗ್ಗೆ ತಿಳಿಸುತ್ತದೆ ಇವತ್ತಿನ ಶುಭ ಸಂದೇಶದ ಭಾಗ. ಈಗಾಗಲೇ ಯೇಸು ಕ್ರಿಸ್ತರು ಯಾತನೆ ಅನುಭವಿಸಿ, ಮರಣ ಅನುಭವಿಸಿ, ಪುನರುತ್ಥಾನರಾಗಿ ಆ ಒಂದು ಶಿಷ್ಯರಿಗೆ ಕಾಣಿಸಿಕೊಂಡಂತ ಘಟನೆ ಕೂಡ ಇದೆ. ಈಗ ಎಲ್ಲ ಅನುಭವಗಳು ಪಡೆದರೂ ಕೂಡ ಇಬ್ಬರು ಶಿಷ್ಯರುಗಳು ಏನ್ ಮಾಡ್ತಾರೆ? ಜೆರುಸಲೇಮನ್ನು ಬಿಟ್ಟು ಎಮಾವುಸ್ ಎಂಬ ಗ್ರಾಮಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಎಮಾವುಸ್ ಜೆರುಸಲೇಮಿಂದ 7 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ತಿದ್ದಾರೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವರು ಯೇಸು. ಆದರೆ ಇವ್ರಿಗೆ ಗೊತ್ತಾಗೋದಿಲ್ಲ. ಯಾರೋ ಆ ಕಡೆ ಹೋಗೋರು ಅಂತ ತಿಳ್ಕೊಂಡು ದಾರಿಯಲ್ಲಿ ಇವ್ರ ಜೊತೆ ನಡೆಯನ್ನ ಹಾಕಿದಾಗ ಇವರು ಅವ್ರ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದಾರೆ.
ಎಮಾಹುಸ್ ಎಂಬ ಗ್ರಾಮಕ್ಕೆ. ಈಗ ನಡೆದದ್ದೇನು? ಮೊದಲು ಅವರ ಈ ಇಬ್ಬರು ಶಿಷ್ಯರ ಹೃದಯ ತೆರೆಯಲ್ಪಡುತ್ತದೆ. ಯೇಸು ಅವರನ್ನ ಗುರುತಿಸದೇ ಇರುವಂತಹ ಇಬ್ಬರು ಶಿಷ್ಯರುಗಳು ಜೆರುಸಲೇಮಲ್ಲಿ ಏನೆಲ್ಲ ನಡೆಯಿತು ಅದರ ಬಗ್ಗೆ ಮಾತನಾಡ್ತಾರೆ. ಯೇಸುವಿನ ಬಗ್ಗೆನೇ ಈ ಶಿಷ್ಯರುಗಳು ಮಾತಾಡ್ತಾರೆ. ಹಿಂಗೆ ಹೇಳ್ತಿದ್ರು, ಹಿಂಗಾಯ್ತು. ಅವರ ಜೀವನದಲ್ಲಿ ಅಷ್ಟು ಸಂತೋಷವಿಲ್ಲ, ಶಾಂತಿ ಇಲ್ಲ. ಎಲ್ಲೋ ಒಂದು ಕಡೆ ಸಂದೇಹ, ಎಲ್ಲೋ ಒಂದು ಕಡೆ ಭಯಭೀತಿ, ಏನೋ ಮನಸ್ಸೋದಂತೆ ಇವರು ಎಮಾಹುಸ್ಸಿಗೆ ಹೋಗ್ತಾ ಇದ್ದಾರೆ. ಆಗ ಯೇಸು ಹಳೆಯ ಒಡಂಬಡಿಕೆಯಿಂದ ಕೆಲವು ಆಯ್ಕೆಯಾದಂಥ ಭಾಗಗಳನ್ನು ವಿವರಿಸಲಿಕ್ಕೆ ಶುರು ಮಾಡ್ತಾರೆ. ದಾರಿಯನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಈ ಹಳೆಯ ಒಡಂಬಡಿಕೆಯಿಂದ ಯೇಸುವಿನ ಯಾತನೆ, ಮರಣ, ಪುನರುತ್ಥಾನದ ಬಗ್ಗೆ ಇರುವಂತಹ ವಾಕ್ಯಗಳನ್ನ ಯೇಸು ಅವರಿಗೆ ತಿಳಿಪಡಿಸ್ತಾರೆ. ಏನ್ ಹೇಳ್ತಾರೆ? ತದನಂತರ ಇವರು ದೇವರ ವಾರ್ತೆಗಳನ್ನು, ಪವಿತ್ರ ಗ್ರಂಥದ ವಾಕ್ಯಗಳನ್ನು ತಿಳಿಪಡಿಸುವಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಿಲ್ಲವೇ ಅಂತ ಹೇಳ್ತಾರೆ. ಆ ವಾಕ್ಯಗಳು ಇವರ ಹೃದಯವನ್ನು ಸ್ಪರ್ಶಿಸುತ್ತದೆ. ಆ ವಾಕ್ಯಗಳು ಇವರ ಇಬ್ಬರು ಶಿಷ್ಯರುಗಳ ಹೃದಯವನ್ನು ನಾಟುತ್ತದೆ. ಮೊದಲು ಅವರು ಮಾಡುವುದೇನೋ, ಹೃದಯವನ್ನು ತೆರೆಯುತ್ತಾರೆ. They open their hearts. ಅವರ ಹೃದಯವನ್ನು ತೆರೆಯುತ್ತಾರೆ. ದೇವರ ವಾಕ್ಯವನ್ನ ಅವರದಾಗಿಸಿಕೊಳ್ಳುತ್ತಾರೆ. ಯೇಸು ನುಡಿದ ಮಾತುಗಳು ಅವರ ಹೃದಯವನ್ನು ತುಂಬುತ್ತದೆ. ಅಲ್ಲಿ ಫಲ ಕೊಡಲಿಕ್ಕೆ ಪ್ರಾರಂಭವಾಗುತ್ತೆ ಆ ದೇವರ ವಾಕ್ಯ. ಯೇಸುವಿನ ಬಗ್ಗೆ ಏನೆಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಹೇಳಲಾಯಿತು, ಅವು ವಾಕ್ಯಗಳನ್ನು ಕೇಳುತ್ತಾ ದಾರಿಯುದ್ದಕ್ಕೂ ಇವರ ಹೃದಯವು ವಿಶಾಲವಾಗಿ ವಿಕಾಸಗೊಳ್ಳುತ್ತದೆ. ಈ ಹೃದಯವನ್ನು ತೆರೆದ ತಕ್ಷಣ ಏನಾಯಿತು? ಇವರಲ್ಲಿ ಒಂದು ಮನೋಭಾವನೆ, ಒಂದು ಮಾರ್ಪಾಡಾಗುತ್ತೆ. ಸಂಜೆ ಆಗ್ಬಿಟ್ಟು ಯೇಸು ಇನ್ನು ಮುಂದೆ ಹೋಗ್ಬೇಕು ಅಂತ ಹೇಳುವಾಗ ಇವರು ಯೇಸುವನ್ನ ತಮ್ಮ ಮನೆಗೆ ಆಹ್ವಾನಿಸ್ತಾರೆ. ಹೃದಯವು ತೆರೆದ ತಕ್ಷಣ ಮನೆಯ ಬಾಗಿಲು ತೆರೆಯುತ್ತದೆ. ಬನ್ನಿ, ಸಂಜೆ ಆಯಿತು, ನಮ್ಮೊಡನೆ ತಂಗಿರಿ. ಕಮ್ ಸ್ಟೇ ವಿತ್ ಅಸ್ ಲಾರ್ಡ್. ಬನ್ನಿ, ರಾತ್ರಿ ಆಯ್ತೈತೆ, ಇನ್ನೇನು ಸಂಜೆ, ಈಗ ಬಂದು ನಮ್ಮೊಡನೆ ತಂಗಿರಿ ಅಂತ ಹೇಳಿ ತಮ್ಮ ಮನೆಯ ಬಾಗಿಲನ್ನ ತೆರೆಯುತ್ತಾರೆ. ಹೃದಯವು ತೆರೆಯಲ್ಪಟ್ಟಾಗ ಮನೆಯ ಬಾಗಿಲು ತೆರೆಯಿತು. ಯೇಸುವನ್ನು ತಮ್ಮ ಜೊತೆ ತಂಗುವಂತೆ ಮಾಡುತ್ತಾರೆ. ಯೇಸು ಯಾರು ಅಂತ ಗೊತ್ತಿಲ್ಲ ಅವರಿಗೆ, ಆದರೂ ಏನೋ ಒಂದು ರೀತಿ ಬಾಂಧವ್ಯ ಅವರ ಜೊತೆ, ಏನೋ ಒಂದು ರೀತಿ ಸಂಬಂಧ ಅವರ ಜೊತೆ ಯೇಸುವನ್ನು ತಮ್ಮ ಮನೆಗೆ ಬರಮಾಡಿಕೊಳ್ಳುತ್ತಾರೆ. ತಂಗಲು, ಊಟ ಮಾಡಿಬಿಟ್ಟು ಮುಂದೆ ಹೋಗಿದ್ದಿಲ್ಲ, ಅಥವಾ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ನೀವು ವಿರಾಮ ತಗೊಂಡು ಮುಂದೆ ಹೋಗಿ ಅಂತೆಲ್ಲ. ತಂಗಲು, ಟು ಸ್ಟೇ. ಆಮೇಲೆ ಏನಾಯ್ತು? ಯೇಸು ಅವ್ರ ಜೊತೆ ಊಟಕ್ಕೆ ಕುಳಿತುಕೊಂಡಾಗ ಆ ಕಡೆಯ ರಾತ್ರಿಯ ಭೋಜನ ಸಮಯದಲ್ಲಿ ಅವರು ಮಾಡಿದಂತ ಆ ಕ್ರಿಯೆಯನ್ನು ಪುನಃ ಮಾಡ್ತಾರೆ. ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಸ್ತೋತ್ರ ಸಲ್ಲಿಸಿ ಅವರಿಗೆ ಹಂಚುವಾಗ ಇವರ ಕಣ್ಣುಗಳು ತೆರೆದವು ಅಂತ ಶುಭ ಸಂದೇಶ ಹೇಳುತ್ತೆ. ಮೊದಲು ಹೃದಯ ತೆರೆಯಿತು, ಆಮೇಲೆ ಮನೆ ಬಾಗಿಲು ತೆರೆಯಿತು, ಈಗ ಕಣ್ಣುಗಳು ತೆರೆದವು. ಅರೆ, ಇವರೇ ಯೇಸು, ಇವರೇ ನಾವು ಕಡೆಯ ರಾತ್ರಿ ಭೋಜನ ಸಮಯದಲ್ಲಿ ನಮಗೆ ಔತಣದಲ್ಲಿ ಭಾಗವಹಿಸ್ತಾ ಇವರು ರೊಟ್ಟಿಯನ್ನು ನಮಗೆ ಕೊಟ್ಟರು, ದ್ರಾಕ್ಷಿ ಹಣ್ಣನ್ನು ಕೊಟ್ಟು ನನ್ನ ಶರೀರ ನನ್ನ ರಕ್ತ ಅಂತೇಳಿ ಭುಜಿಸಲು ಪಾನ ಮಾಡಲು ಕೊಟ್ಟರೆ ಇವರೇ ಅಂತ ಹೇಳಿ ಯೇಸುವನ್ನು ಗುರುತಿಸುತ್ತಾರೆ. ರೊಟ್ಟಿಯನ್ನು ಮುರಿಯುವಾಗ ಯೇಸುವನ್ನು ಗುರುತಿಸುತ್ತಾರೆ. ಕಣ್ಣುಗಳು ತೆರೆಯಲ್ಪಡುತ್ತವೆ.
ಸುಮಾರು 7 ಕಿಲೋಮೀಟರ್ ದೂರ ಅವ್ರ ಜೊತೆ ನಡ್ಕೊಂಡು ಬಂದ್ರಲ್ಲ, ಅವಾಗ ಅವ್ರಿಗೆ ಗೊತ್ತಾಗ್ಲಿಲ್ಲ. ಹಳೆಯ ಒಡಂಬಡಿಕೆಯ ವೇದ ವಾಕ್ಯವನ್ನು ಅವರಿಗೆ ತಿಳಿಸುವಾಗಲೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಬರೀ ಹೃದಯ ಮಾತ್ರ ಆ ವಾಕ್ಯವನ್ನು ಸ್ವೀಕರಿಸ್ತಿತ್ತು. ಬನ್ನಿ ನಮ್ಮೊಂದಿಗೆ ತಂಗಿರಿ ಅಂತ ಹೇಳುವಾಗಲೂ ಅವ್ರ ಮನೆಗೆ ಬಂದಾಗಲೂ ಅವರಿಗೆ ಗುರುತು ಹಚ್ಚಲಿಕ್ಕಾಗಲಿಲ್ಲ. ರೊಟ್ಟಿಯ ಮುರಿಯುವಿಕೆ ಅವರ ಕಣ್ಣುಗಳನ್ನು ತೆರೆಯಿತು. ಪಾಸ್ಕಾ ಕಾಲದಲ್ಲಿ ನಮ್ಮ ಪ್ರಾರ್ಥನಾ ಜೀವನ, ನಮ್ಮ ವಿಶ್ವಾಸಭರಿತ ಜೀವನ ನಮ್ಮ ಹೃದಯವನ್ನು ತೆರೆಯುವಂತೆ ಮಾಡಬೇಕು. ಯಾವಾಗ ನಮ್ಮ ಹೃದಯವು ದೇವರಿಗಾಗಿ ತೆರೆಯಲ್ಪಡುತ್ತದೋ, ಯಾವಾಗ ನಮ್ಮ ಹೃದಯವು ದೇವರ ವಾಕ್ಯಕ್ಕಾಗಿ ತೆರೆಯಲ್ಪಡುತ್ತದೋ, ಯಾವಾಗ ನಮ್ಮ ಹೃದಯವು ವಿಶ್ವಾಸಭರಿತ ಹೃದಯವಾಗಿ ಮಾರ್ಪಡುತ್ತದೋ, ಆಗ ನೋಡಿ ಯೇಸು ಒಂದ್ಸಲ ಸಾಮರ್ಥ್ಯ ಹೇಳಿದ್ರಲ್ಲ, 100 ಮಣಿ ಫಲ, 100 ಮಣಿ ಫಲ, 30 60 100ರಷ್ಟು ಫಲ ಸಿಗುತ್ತೆ. ವಿಶ್ವಾಸ ನಮ್ಮ ಹೃದಯದಲ್ಲಿದ್ದಾಗ, ದೇವರು ವಾಸ ಮಾಡುವಾಗ ನಮ್ಮ ಹೃದಯವನ್ನು ತೆರೆದು ಅವರಿಗೆ ಒಂದು ಸ್ಥಳಾವಕಾಶವನ್ನು ನಮ್ಮ ಜೀವನದಲ್ಲಿ ಕೊಟ್ಟಾಗ, ಬರೀ ನಮ್ಮ ವೈಯಕ್ತಿಕ ಜೀವನ ಮಾತ್ರ ಅಲ್ಲ, ನಮ್ಮ ಮನೆಯ ಬಾಗಿಲೇ ತೆರೆಯುತ್ತದೆ, ನಮ್ಮ ಕುಟುಂಬಕ್ಕೆ ಆಶೀರ್ವಾದ ದೊರಕುತ್ತದೆ. ನಮ್ಮ ಜೊತೆ ಈ ಸ್ವಾಮಿ ಬಂದು ತಂಗುತ್ತಾರೆ, ನಮ್ಮ ಜೊತೆಯೇ ವಾಸ ಮಾಡಲು ಅವರು ಇಷ್ಟಪಡುತ್ತಾರೆ. ನಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾಗಿ, ಅವರು ಅತಿಥಿಗಳಾಗಿ ಅಲ್ಲ, ಸದಸ್ಯರಾಗಿ ಅವರು ಇರುತ್ತಾರೆ. ಬೆಳಗು ರಾತ್ರಿ ಆ ಸ್ವಾಮಿಯ ಪ್ರಸನ್ನತೆಯಲ್ಲಿ ನಾನು ಮಾತ್ರವಲ್ಲ, ನನ್ನ ಜೊತೆಯಲ್ಲಿರುವವರು ಇರುತ್ತಾರೆ. ಹಾಗೇನಾಗುತ್ತೆ, ಬೇರೆ ಹೃದಯ ಮಾತ್ರವಲ್ಲ, ನಮ್ಮ ಮನೆಯ ಬಾಗಿಲು ಮಾತ್ರವಲ್ಲ, ನಮ್ಮ ಕಣ್ಣುಗಳು ತೆರೆಯುತ್ತವೆ. ಯೇಸು ನಮ್ಮನ್ನೇ ತೆರೆದ ಮನುಷ್ಯರಾಗಿ, ನಮ್ಮನ್ನೇ ಸರ್ವ ಆಶೀರ್ವಾದಗಳನ್ನು ಪಡೆಯುವಂಥ ವ್ಯಕ್ತಿಗಳಾಗಿ ಮಾರ್ಪಡಿಸ್ತಾರೆ. ಪ್ರತಿ ಸಾರಿ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ, ಪ್ರಿಯರೇ, ಪ್ರತಿ ಸಾರಿ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಯೇಸುವನ್ನು ಗುರುತಿಸಬೇಕು. ಯೇಸುವಿನ ವಾಕ್ಯವನ್ನು ಆಲಿಸುವ ಆ ಶಕ್ತಿ ನಮಗೆ ಅಧಿಕವಾಗಬೇಕು. ಆ ಯೇಸು ನಮ್ಮ ಮಧ್ಯೆ ನಮ್ಮೊಂದಿಗೆ ಎಂಬುದನ್ನು ನೆನಪಿಸಬೇಕು. ಪ್ರಿಯರೇ, ವಿಶ್ವಾಸದಿಂದ ಬಾಳೋಣ. ಪ್ರತಿ ಸಾರಿ ಬಲಿಪೂಜೆ, ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಾಗ ಈ ಬಲಿಪೂಜೆಯ ಪ್ರಯೋಜನ ಏನು ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಪರಮಪ್ರಸಾದ ಸಂಸ್ಕಾರ ಬಲಿಪೂಜೆಯಲ್ಲಿ ಸಾಕ್ಷಾತ್ಕಾರಗೊಳ್ಳುತ್ತದೆ. ನಿಜಕ್ಕೂ ಯೇಸುವಲ್ಲಿ ರೊಟ್ಟಿ ಮತ್ತು ರಸದಲ್ಲಿ ಪ್ರಸನ್ನರಾಗುತ್ತಾರೆ. ನಮ್ಮ ದೇಹಾತ್ಮಕ್ಕೆ ಪೋಷಿಸುವಂತ ಆಹಾರವಾಗಿ ಅದು ಮಾರ್ಪಡುತ್ತದೆ. ನಮ್ಮ ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡಬೇಕು. ಪ್ರಿಯರೇ, ನಾವು ಯೇಸುವಿನ ಅನುಯಾಯಿಗಳು. ಅವರ ಯಾತನೆ, ಅವರ ಮರಣ, ಅವರ ಪುನರುತ್ಥಾನ ನಮ್ಮ ಆತ್ಮಕ್ಕೆ ರಕ್ಷಣೆಯನ್ನು ನೀಡುವ ಸಲುವಾಗಿ ಎಂಬುದನ್ನು ನೆನಪಿಸುವಂತ ಬಲಿ ಈ ಬಲಿಪೂಜೆ. ಅದಕ್ಕಾಗಿ ಹೇಳ್ತಾರೆ ಗುರುಗಳು ಸಾಧಾರಣವಾಗಿ ಬಲಿಪೂಜೆ ಅರ್ಪಿಸುವಾಗ ಜೀವನದಲ್ಲಿಯೇ ಪ್ರಪ್ರಥಮ ಬಾರಿಗೆ ಈ ಬಲಿಪೂಜೆ ನೀವು ಭಾಗವಹಿಸ್ತಿರೋದು ಅಥವಾ ಅರ್ಪಿಸುವುದು ಅಂತ ಹೇಳಿ ನಾವು ಭಾವಿಸ್ಕೋಬೇಕಂತೆ. ಅವಾಗ ಎಷ್ಟು ಭಕ್ತಿ ಇರ್ತದೆ, ಎಷ್ಟು ವಿಶ್ವಾಸ ನಂಬಿಕೆ ಇರ್ತದೆ, ಅಷ್ಟು ಭಕ್ತಿ. ಅದು ಜೀವನದಲ್ಲೇ ಇದೇ ನನ್ನ ಲಾಸ್ಟ್ ಬಲಿಪೂಜೆ, ಇದೇ ಕಡೆಯ ಒಂದು ಬಲಿಪೂಜೆ ಅಂತ ಹೇಳೋದಾದ್ರೆ ಎಷ್ಟು ಭಕ್ತಿ ಇರ್ತದೆ, ಆಸಕ್ತಿ ಇರ್ತದೆ. ಅಷ್ಟರ ಮಟ್ಟಿಗೆ ನಾವು ಬಲಿಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ನಮಗೆ ಕೋರಿಕೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಆ ಪುನರುತ್ಥಾನದ ಯೇಸುವಿನ ಅನುಭವ ಹೇಗೆ ಆ 2 ಶಿಷ್ಯರುಗಳಿಗೆ ಎಮಾವುಸ್ ಎಂಬ ಸ್ಥಳಕ್ಕೆ ಹೋಗುವಾಗ ದಾರಿಯಲ್ಲೂ ಆ ಎಮಾವುಸ್ ಎಂಬ ಮನೆಯಲ್ಲೂ ದೊರಕಿತು, ಅಂತೆಯೇ ನಮಗೂ ಆಗಿದೆ. ನಮ್ಮ ಹೃದಯ ತೆರೆಯಲ್ಪಡಲಿ, ನಮ್ಮ ಮನೆಯ ಬಾಗಿಲು ತೆರೆಯಲ್ಪಡಲಿ, ನಮ್ಮ ಜೀವನವೇ ತೆರೆಯಲ್ಪಡಲಿ, ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು ತೆರೆಯಲ್ಪಡಲಿ. ಆ ಸ್ವಾಮಿಗಾಗಿ, ಆ ಸ್ವಾಮಿಯ
ಆಗಮನಕ್ಕಾಗಿ. ಕಡೆಯದಾಗಿ ಇವರು ಜೆರುಸಲೇಮನ್ನು ಬಿಟ್ಟು ಎಮಾವ್ಸ್ಗೆ ಹೋದವರು ಏನಾಯಿತು? ಇದೆಲ್ಲ ಆದಮೇಲೆ ತಮ್ಮ ಹೃದಯ ತೆರೆದು ತಮ್ಮ ಕಣ್ಣುಗಳು ತೆರೆದ ಮೇಲೆ ಏನಾಯ್ತು ಇವರಿಗೆ? ಮರಳಿ ಜೆರುಸಲೇಮ್ ಬರ್ತಾರೆ, ಮರಳಿ ಜೆರುಸಲೇಮ್ಗೆ ಹಿಂತಿರುಗ್ತಾರೆ. ಅಂದರೆ ಇವರು ದೇವರು ಕೊಟ್ಟಿರುವಂತ ಕರೆ ಜವಾಬ್ದಾರಿಯಿಂದ ಓಡಿ ಹೋಗ್ಲಿಕ್ಕಾಗೋದಿಲ್ಲ. ದೇವರು ಇವರನ್ನು ಆಯ್ಕೆ ಮಾಡಿಕೊಂಡಿರುವಾಗ ಶುಭ ಸಂದೇಶ ಪ್ರಚಾರಕ್ಕಾಗಿ ಅವರನ್ನು ತಮ್ಮ ಜೀವನದ ಮೂಲಕ ಸಾಕ್ಷಿಯನ್ನು ನೀಡುವುದಕ್ಕಾಗಿ ದೇವರು ಇವರನ್ನು ಆಯ್ಕೆ ಮಾಡಿಕೊಂಡಾಗ ಜೆರುಸಲೇಮಿಂದ ಇವರು ಓಡಿ ಹೋಗ್ಲಿಕ್ಕಾಗಲ್ಲ. ಇಂಥ ಒಂದು ಅನುಭವ ಅವರನ್ನು ಮರಳಿ ಜೆರುಸಲೇಮಿಗೆ ಕೊಂಡು ಬಂದು ಇತರ ಶಿಷ್ಯರೊಂದಿಗೆ ಇವೆಲ್ಲವನ್ನು ಹಂಚಿಕೊಂಡರು ಅಂತ ಹೇಳಿ ಶುಭ ಸಂದೇಶ ಹೇಳುತ್ತೆ. ನಾವು ಕೂಡ ದೀಕ್ಷಾ ಸ್ನಾನದ ಮೂಲಕ ಇದೇ ಜವಾಬ್ದಾರಿ ವಹಿಸಿದ್ದೇವೆ. ನಾವು ಕಿಂಚಿತ್ತು ಕೂಡ ಆ ಸ್ವಾಮಿಯಿಂದ ದೂರ ಹೋಗಲಿಕ್ಕಾಗಲ್ಲ. ನಾವು ಆಯ್ಕೆಯಾದವರು ಅಂದರೆ ಎಷ್ಟೇ ಕಷ್ಟಗಳು ಬಂದರೂ ಸೇರಿ, ಎಷ್ಟೇ ಭಯ ಭೀತಿ ಬಂದರೂ ಸೇರಿ, ಎಷ್ಟೇ ನಮ್ಮಲ್ಲಿ ಸಂದೇಹಗಳು ಉದ್ಭವ ಆದರೂ ಸರಿ, ಎಷ್ಟೇ ನಮಗೆ ಮನವೇದನೆ ಅಂತಾದರೂ ಸರಿ, ಮರಳಿ ಆ ಸ್ವಾಮಿಯಡೆಗೆ ಬರಲೇಬೇಕು, ಮರಳಿ ಜೆರುಸಲೇಮಿಗೆ ಹಿಂತಿರುಗಲೇಬೇಕು. ದೇವರು ನಮಗೆ ಕೊಟ್ಟಿರುವಂಥ ಆ ಒಂದು ಜವಾಬ್ದಾರಿಯನ್ನ ನಾವು ಕೈಗೆತ್ತಿಕೊಳ್ಳಲೇಬೇಕು. ನಾನು ಧರ್ಮದಕ್ಷನಾಗಿರ್ಬೋದು, ಇನ್ನೊಬ್ಬ ಗುರು ಆಗಿರ್ಬೋದು, ಇನ್ನೊಬ್ಬರು ಧಾರ್ಮಿಕ ಸಹೋದರಿ ಆಗ್ಬೋದು, ಅಥವಾ ನೀವುಗಳು ಕುಟುಂಬದವರಾಗಿರ್ಬೋದು, ಜವಾಬ್ದಾರಿಯುತ ಕ್ರೈಸ್ತ ಜೀವನವನ್ನು ಜೀವಿಸಲೇಬೇಕು. ಇದು ದೈವಕಲೆ, ಇದೇ ದೇವರ ಸಂಕಲ್ಪ, ಇದೇ ದೇವರ ಯೋಜನೆ ಎಂಬುದನ್ನು ಮರೆಯುವುದಿಲ್ಲ. ಇಂಥ ಒಳ್ಳೆಯ ಸುಕಾರ್ಯಗಳು, ಸಾಕ್ಷಿಯ ಒಂದು ಕಾರ್ಯ ನಮ್ಮ ಮೂಲಕ ನೆರವೇರಲಿ, ಶುಭ ಸಂದೇಶ ಸಾಗಲ್ಪಡಲಿ. ನಮ್ಮ ಹೃದಯ, ನಮ್ಮ ಜೀವನ ದೇವರಿಗಾಗಿ ತೆರೆಯಲ್ಪಟ್ಟು ಅವರ ಅನುಭವ ಇನ್ನು ಹೆಚ್ಚು ಹೆಚ್ಚು ಆಗಿ ವಿಶ್ವಾಸದಲ್ಲಿ ನೆಲೆಯುವಂತೆ ಮಾಡಲಿ ಅಂತೇಳಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಆಮೇಲೆ ವಿಶ್ವಾಸದ ಪ್ರಮಾಣ ಸ್ವರ್ಗವನ್ನು, ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ನಮ್ಮರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯರಲ್ಲಿ ಮನುಷ್ಯರಾದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತನೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ವಿವೇಚಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ಆನಂದದಿಂದ ತುಂಬಿದವರಾಗಿ ದೇವರನ್ನು ಬಹುಶ್ರದ್ಧೆಯಿಂದ ಪ್ರಾರ್ಥಿಸೋಣ. ತಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳನ್ನು ಬಿನ್ನವುಗಳನ್ನು ದಯೆಯಿಂದ ಆಲಿಸಿದವರು ನಮ್ಮ ದೀನತೆಯಲ್ಲಿ ನಮ್ಮನ್ನು ರಕ್ಷಿಸಲು ಚಿತ್ತರಾಗುವಂತೆ ಈಗ ಯಾಚಿಸೋಣ. ಮೃತ್ಯುವ ಜಯಿಸಿದ ಯೇಸುವೇ, ನಮ್ಮ ಪ್ರಾರ್ಥನೆಯ ಆಲಿಸಬನ್ನಿರಿ. ನಮ್ಮ ಆತ್ಮಗಳ ಮೇಷಪಾಲಕರುಗಳಿಗಾಗಿ ಪ್ರಾರ್ಥಿಸೋಣ. ಉತ್ತಮ ಮೇಷಪಾಲಕರಾದ ಕ್ರಿಸ್ತರು ಅವರ ವಶಕ್ಕೆ ಒಪ್ಪಿಸಲಾದವರು ಮಂದೆಯನ್ನು ವಿವೇಕದಿಂದ ಆಡಲು ಶಕ್ತಿಯನ್ನು ಪಡೆಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಮೃತ್ಯುವ ಜಯಿಸಿದ ಯೇಸುವೇ, ನಮ್ಮ ಪ್ರಾರ್ಥನೆಯ ಆಲಿಸಬನ್ನಿರಿ. ಈ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ. ಕ್ರಿಸ್ತರು ನೀಡಿದ ಶಾಂತಿಯನ್ನು ಅದು ನಿಜವಾಗಿಯೂ ಅರಿತುಕೊಳ್ಳುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ.
ಮೃತ್ಯುವ ಜಯಿಸಿದ ಯೇಸುವೇ ನಮ್ಮ ಪ್ರಾರ್ಥನೆಯ ಆಲಿಸಬನ್ನಿರಿ. ಯಾತನೆಗೊಳಗಾದ ನಮ್ಮ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ಅವರ ದುಃಖವು ಯಾರಿಂದಲೂ ಅಪಹರಿಸಲಾಗದ ಆನಂದವಾಗಿ ಮಾರ್ಪಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಮೃತ್ಯುವ ಜಯಿಸಿದ ಯೇಸುವೇ ನಮ್ಮ ಪ್ರಾರ್ಥನೆಯ ಆಲಿಸಬನ್ನಿರಿ. ಕೊರೋನಾದಿಂದ ಬಳಲುತ್ತಿರುವ ಈ ನಮ್ಮ ಸಮುದಾಯಕ್ಕಾಗಿ ಪ್ರಾರ್ಥಿಸೋಣ. ಕ್ರಿಸ್ತರ ಪುನರುತ್ಥಾನಕ್ಕೆ ಹೆಚ್ಚು ಭರವಸೆಯಿಂದ ಅದು ಸಾಕ್ಷ್ಯವನ್ನು ನೀಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಮೃತ್ಯುವ ಜಯಿಸಿದ ಯೇಸುವೇ ನಮ್ಮ ಪ್ರಾರ್ಥನೆಯ ಆಲಿಸಬನ್ನಿರಿ. ಈಗ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ದೇವರೇ, ಈ ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಟಗಳಿಗೂ ಅಗತ್ಯಗಳಿಗೂ ಒಳಗಾದುವನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆಯಿಡುವವರ ಆಶೆ ಆಕಾಂಕ್ಷೆಗಳನ್ನು ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನೆರೆಹೊರೆಗಳ ಬದುಕಲ್ಲಿ ನೆರೆಹೊರೆಯರ ಮಾತಲಿ ಮರೆತೆರೆಯೋ ಪ್ರೀತಿ ನಿನ್ನದೇ. ನನ್ನ ಶ್ರೇಷ್ಠ ಕೊಡುಗೆಯು ನಿನ್ನದೇ. ನೀರೊಟ್ಟಿ ರಸಗಳು ನಿನ್ನದೇ. ನಿನ್ನದೇ ನನಗೂ ಅಡುವು ನಿನ್ನದೇ ಪ್ರಭು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿ ಅರ್ಪಣೆ ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಧರ್ಮಸಭೆಯು ಉಲ್ಲಾಸದಿಂದ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಅದರ ಇಂತಹ ಸಂತೋಷಕ್ಕೆ ಕಾರಣರಾದ ನೀವು ನಾವು ತಂದಿರುವ ಈ ಕಾಣಿಕೆಗಳು ನಿತ್ಯ ಆನಂದದಲ್ಲಿ ಫಲ ನೀಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾನಂದದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತನು ನಮಗಾಗಿ ಯಾವನ್ನ ಬಲಿಯಾಗಿ ತಮ್ಮನ್ನೇ ಅರ್ಪಿಸುತ್ತಾರೆ. ನಮ್ಮ ಪರವಾಗಿ ವಾದಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಸತ್ತು ಭಿನ್ನಯಿಸುತ್ತಾರೆ. ಇನ್ನೆಂದಿಗೂ ಮರಣಕ್ಕೆ ಒಳಗಾದ ಯಜ್ಞ ಬಲಿಯವರೇ, ನಿತ್ಯಕ್ಕೂ ಜೀವಿಸುವ ಒಮ್ಮೆಗೆ ವಧಿತರಾದ ಕುರಿಮರಿಯೂ ಅವರೇ. ಪಾಸ್ಕ ಮಹದಾನವನ್ನು ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶತ್ರು ದೂತಗಳುಂಟಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆ ಮಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು
ಪ್ರಭುವಿನ ನಿಜವಾಗಿಯೂ ಪರಿಶುದ್ಧರೂ ಸರ್ವ ಪರಿಶುದ್ಧತೆಯ ಬಗ್ಗೆಯೂ ಹೀಗೆ ಈ ಕೊಡುಗೆಗಳಲ್ಲಿ ನಿಮ್ಮ ಪವಿತ್ರಾತ್ಮನನ್ನು ವಿಸರ್ಜನೆಗೆ ಸುರಿಸಿ ಪಾಲುಗೊಳಿಸುವಂತೆ ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸಲಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರು ನಿಮ್ಮ ದಯೆಯಲ್ಲಿ ವೃದ್ಧರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ರಕ್ಷಕರಾದ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ
ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ. ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವುದು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರವು ರಕ್ತವು ನಮ್ಮನ್ನು ಕಾಪಾಡಲಿ. ಆಧ್ಯಾತ್ಮಿಕ ಪರಮ ಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಪ್ರಭುವೇ, ನೀವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೂ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ ಎಂದು ಪ್ರಾರ್ಥಿಸಿದ ಶತಾಧಿಪತಿಯಂತೆ ನಾವು ಈಗ ನಿಮ್ಮ ಪವಿತ್ರ ಪಾದಕ್ಕೆ ಶರಣಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯ ಯೇಸುವೆ, ನಾವು ಅಯೋಗ್ಯರಾಗಿದ್ದರೂ ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ನಮ್ಮ ಹೃದಯಗಳಿಗೆ ಆಗಮಿಸಿರಿ. ನಿಮ್ಮ ಪ್ರೀತಿಯಲ್ಲೂ ಅನುಗ್ರಹದಲ್ಲೂ ನಾವು ನೆಲೆಸಲು ನಮ್ಮಲ್ಲಿ ಬನ್ನಿ. ನಿಮ್ಮ ಮಕ್ಕಳಾಗಿ, ಜೀವಂತ ಸಾಕ್ಷಿಗಳಾಗಿ, ನಿಮ್ಮ ಶುಭ ಸಂದೇಶದಂತೆ ಜೀವಿಸುವವರಾಗಿ ನಮ್ಮನ್ನು ಮಾರ್ಪಡಿಸಲು ಬನ್ನಿ. ತಂದೆಯ ಚಿತ್ತದಂತೆ ಜೀವಿಸಲು ನಮಗೆ ನೆರವಾಗಲು ಬನ್ನಿ. ಸತ್ಕ್ರಿಯೆಗಳನ್ನು ಮಾಡಲು ಆಸಕ್ತಿಯುಳ್ಳವರಾಗಿ, ಎಲ್ಲ ಕೇಡುಗಳಿಂದಲೂ ಬಿಡುಗಡೆ ಹೊಂದಿರುವವರಾಗಿ ಜೀವಿಸಲು ನಮ್ಮನ್ನು ಮುನ್ನಡೆಸಲು ಬನ್ನಿ. ಎಲ್ಲ ಒಳಿತಿನಿಂದಲೂ ವರದಾನಗಳಿಂದಲೂ ನಮ್ಮನ್ನು ತುಂಬಿಸಲು ಬನ್ನಿ. ಆಮೆನ್. ಪ್ರಭು ನಿಮ್ಮ ಪ್ರಜೆಯನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ನಿಮ್ಮ ಅನಂತ ರಹಸ್ಯಗಳನ್ನು ನವೀಕರಿಸಲು ವೀಕ್ಷಿಸಿದ ಇವರು ತಮ್ಮ ಶರೀರ ಪುನರುತ್ಥಾನದಿಂದ ಅಳಿಯದ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ
ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣದಾಯಕ ಸುಜ್ಞಾನವನ್ನ ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡುವುದು. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿ ಹಾಗೂ ಶಾಂತಿ ಪಥವನ್ನು ನಿಮಗೆ ತೋರಿಸಿ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ ಬಲಿಯರ್ಪಣೆ